ಹಾಯ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ನವರೆಗೆ ಯಾವುದೇ ಎಕ್ಸಾಮಿಗೆ ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಂತಾದರೆ ಮೇಯ್ನಾಗಿ ನಿಮಗೆ ಅಕೌಂಟಿಂಗ್ನ ಬೇಸಿಕ್ ಗೋಲ್ಡನ್ ರೂಲ್ಸ್ ಗೊತ್ತಿರಬೇಕು. ಇದು ನಿಮಗೆ ಎಕ್ಸಾಮ್ಗೆ ಮಾತ್ರ ಅಲ್ಲ, ಬೇರೆ ಕಡೆಗೆ ಫ್ಯೂಚರಲ್ಲಿ ಇಂಟರ್ವ್ಯೂಗೆ ಹೋಗುವಾಗ ಇನ್ ಕೇಸ್ ಕೆಲವು ಜರ್ನಲ್ ಎಂಟ್ರೀಸ್ ಕೇಳ್ತಾರೆ ಅಥವಾ ಬೇರೆ ಕೆಲಸ ಮಾಡುವಾಗ ಕೂಡ ಜರ್ನಲ್ ಎಂಟ್ರೀಸ್ ಮಾಡಬೇಕಿದ್ರೆ ಇದರ ನಾಲೆಜ್ ಇಂಪಾರ್ಟೆಂಟ್ ಆಗಿರ್ತದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೋತೀನಿ. ಯಾರಿಗೆ ಗೊತ್ತಿಲ್ಲ ಅವರು ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ಯೂಚರಲ್ಲಿ ಯಾವುದೇ ಕ್ಲಾಸಿಗೆ ಹೋಗಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಹೋಗಿ, ಮಾಸ್ಟರ್ ಡಿಗ್ರಿ ಮಾಡಿ ಅಥವಾ ಇಂಟರ್ವ್ಯೂಗೆ ಹೋಗಿ, ಜಾಬಿಗೆ ಹೋಗಿ, ಎಲ್ಲಿಗೆ ಹೋದ್ರೆ ಇದು ಬೇಕಾಗುತ್ತೆ. ಹಾಗಾಗಿ ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗಲ್ಲಿ ಮೇಯ್ನ್ ಆಗಿ 3 ಟೈಪ್ಸ್ ಆಫ್ ಅಕೌಂಟ್ಸ್ ಬರ್ತದೆ: ಪರ್ಸನಲ್, ರಿಯಲ್, ನಾಮಿನಲ್. ನೀವು ಮೇಯ್ನ್ ಆಗಿ ನಿಮಗೆ ಯಾವುದೇ ಜರ್ನಲ್ ಎಂಟ್ರಿ ಮಾಡಲಿಕ್ಕೆ ಹೇಳಿದಾಗ ಫಸ್ಟ್ ನೀವು ನೋಡಬೇಕಿದ್ದದ್ದು ಈ 3 ಟೈಪ್ಸ್ ಆಫ್ ಅಕೌಂಟು ಮತ್ತು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಯಾವ ಕ್ಯಾಟಗರಿಗೆ ಇದು ಸೇರ್ತದೆ ಅಂತೇಳಿ ಯಾವುದೇ ಜರ್ನಲ್ ಎಂಟ್ರಿ ಕೇಳಿದಾಗ ನೀವು ಫಸ್ಟಿಗೆ ನೋಡಬೇಕಾಗಿದ್ದದ್ದು ಏನು ಅಂತ ಹೇಳಿದರೆ, ಅದು ಪರ್ಸನಲ್ ಅಕೌಂಟ್ಗೆ ಸೇರ್ತದ, ರಿಯಲ್ ಅಕೌಂಟ್ಗೆ ಬರ್ತದ, ನಾಮಿನಲ್ ಅಕೌಂಟ್ಗೆ ಬರ್ತದ, ಅಥವಾ ಅಸೆಟ್ ಲಯಬಿಲಿಟಿ. ಈ 5 ಕ್ಯಾಟಗರಿಯಲ್ಲಿ ಅದು ಯಾವುದಕ್ಕೆ ಸೇರ್ತದೆ ಅನ್ನೋದನ್ನು ನೀವು ಫಸ್ಟಿಗೆ ಡಿಸೈಡ್ ಮಾಡಿದರೆ ಮತ್ತೆ ನಿಮಗೆ ಜರ್ನಲ್ ಎಂಟ್ರಿ ಮಾಡಲಿಕ್ಕೆ ಈಸಿ. ಈ 3 ಟೈಪ್ಸ್ ಆಫ್ ಅಕೌಂಟ್, ಪರ್ಸನಲ್, ರಿಯಲ್, ನಾಮಿನಲ್, ಇದರದ್ದು ರೂಲ್ ಹೇಗೆ ಅಂತ ನೋಡುವ. ಪರ್ಸನಲ್ ಅಕೌಂಟ್ನ ರೂಲ್: ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಪರ್ಸನಲ್ ಅಕೌಂಟ್ಗೆ ಯಾವುದೆಲ್ಲ ಬರ್ತದೆ ಅಂತ ಹೇಳಿದರೆ, ಯಾವುದೇ ಪರ್ಸನ್ ಇದ್ದ ಹೆಸರು ಹೇಳಿದರೆ ಅಥವಾ ಆರ್ಗನೈಸೇಷನ್ ಇರ್ಬೋದು, ಕಂಪನಿ ಇರ್ಬೋದು, ಹೆಸರನ್ನು ಮೆನ್ಷನ್ ಮಾಡಿದರೆ ಆಗ ನಿಮಗೆ ಆ ಪರ್ಸನಲ್ ಅಕೌಂಟು ಬರ್ತದೆ. ಇಲ್ಲದಿದ್ದರೆ ಬೇರೆ ಕೇಸಲ್ಲಿ ಬರುವುದಿಲ್ಲ. ಅದರ ಹೆಸರು ಕ್ಲಿಯರ್ ಆಗಿ ಅವರು ಹೇಳಿರಬೇಕು. ಅಥವಾ ನೀವು ಈಗ ಕ್ರೆಡಿಟ್ ಪರ್ಚೇಸ್ ಮಾಡುವಾಗ ಪರ್ಸನಲ್ ಅಕೌಂಟ್ ಎಲ್ಲ ಬರ್ತದೆ. ಯಾಕಂತ ಹೇಳಿದರೆ ಯಾರಿಂದ ಪರ್ಚೇಸ್ ಮಾಡಿದ್ದೀರಾ ಅವರ ಹೆಸರನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಪರ್ಸನಲ್ ಅಕೌಂಟ್ ಇದು ರೂಲ್: ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನೆಕ್ಸ್ಟ್ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ಗೆ ಯಾವುದೆಲ್ಲ ಬರ್ತದೆ ಅಂತ ಹೇಳಿದರೆ ಇದು ತುಂಬ ಈಸಿ. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಇದ್ದರೆ ಮಾತ್ರ ರಿಯಲ್ ಅಕೌಂಟ್ಗೆ ಬರುವುದು. ಕ್ಯಾಶ್ ಅಥವಾ ಬ್ಯಾಂಕ್ ಮಾತ್ರ ರಿಯಲ್ ಅಕೌಂಟ್ಗೆ ಬರುವುದು. ಸೊ ರಿಯಲ್ ಅಕೌಂಟ್ ಇದ್ದು ರೂಲ್ ಹೇಗೆ ಅಂತ ಹೇಳಿದರೆ, ಡೆಬಿಟ್ ವಾಟ್ ಕಮ್ಸ್ ಇನ್. ನಮಗೆ ಹಣ ಬಂದರೆ ಡೆಬಿಟ್ ಮಾಡಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ಮಿಂದ ಹಣ ಹೋದರೆ ಕ್ರೆಡಿಟ್ ಮಾಡಬೇಕು. ಇದು ರಿಯಲ್ ಅಕೌಂಟ್ನ ರೂಲ್. ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ ಮಾತ್ರ ರಿಯಲ್ ಅಕೌಂಟ್ಗೆ ಬರುವುದು. ನೆಕ್ಸ್ಟ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ಸ್ ಮಾತ್ರ ಬರುವುದು. ರೂಲ್ ಹೇಗೆ: ಡೆಬಿಟ್ ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆರ್ ಗೈನ್ಸ್. ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಇದ್ದರೆ ಮಾತ್ರ ನಾಮಿನಲ್ ಅಕೌಂಟ್ಗೆ ಬರುವುದು. ಅದಾಗಿ ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು ಅಂತೇಳಿ ನಿಮಗೆ ಗೊತ್ತಿರಬೇಕು. ಅಸೆಟ್ ಅಂತ ಹೇಳಿದರೆ ನಮ್ಮ ಆಸ್ತಿ, ಲಯಬಿಲಿಟಿ ಅಂತ ಹೇಳಿದರೆ ನಾವು ಕೊಡಲಿಕ್ಕೆ ಇರುವಂಥದ್ದು. ಸೊ ನಿಮಗೆ ಯಾವುದೇ ಜರ್ನಲ್ ಎಂಟ್ರಿ ಕೇಳಿದಾಗ ನೀವು ಫಸ್ಟಿಗೆ ಡಿಸೈಡ್ ಮಾಡಬೇಕಾಗಿದ್ದದ್ದು ಈ 5 ಹೆಡ್ಡಲ್ಲಿ ಅದು ಯಾವುದಕ್ಕೆ ಸೇರ್ತದೆ ಅಂತ ಹೇಳಿ. ಸೊ ಪರ್ಸನಲ್ ಅಕೌಂಟ್ ರೂಲ್: ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ನ ರೂಲ್: ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್: ಡೆಬಿಟ್ ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆ್ಯಂಡ್ ಗೇನ್ಸ್. ಸೊ ಇದು ಗೊತ್ತಿರಬೇಕು ನಿಮಗೆ. ಎಲ್ಲಿಗೆ ಹೋದರೂ ಕೂಡ, ಯಾವುದೇ ಜರ್ನಲ್ ಎಂಟ್ರಿ ಮಾಡಬೇಕಿದ್ರೂ ಕೂಡ, ಇಂಟರ್ವ್ಯೂಗೆ ಹೋಗುವಾಗ ಅಥವಾ ಬೇರೆ ಜಾಬಿಗೆ ಹೋಗುವಾಗ ಎಲ್ಲಿಗೆ ಹೋದರೂ ಇದು ಬೇಕು. ಸೊ ಇದನ್ನು ಅಗತ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಕೆಲವೊಂದು ಜರ್ನಲ್ ಎಂಟ್ರೀಸನ್ನು ಮಾಡಲಿಕ್ಕೆ ಟ್ರೈ ಮಾಡುವ. ಈಗ ಫಾರ್ ಎಕ್ಸಾಂಪಲ್, ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ₹5 lakh ಅಂತ ಇದ್ದರೆ ನೀವು ಹೇಗೆ ಜರ್ನಲ್ ಎಂಟ್ರಿ ಮಾಡ್ತೀರಿ? ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ₹5 lakh. ಕಂಪನಿಗೆ ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಅಂತ ಹೇಳಿದರೆ ಬಂಡವಾಳ ಇಂಟ್ರೊಡ್ಯೂಸ್ ಮಾಡೋದು ಅಂತೇಳಿ ಕಂಪನಿಗೆ. ಸೊ ಬಂಡವಾಳ ಅಥವಾ ಕ್ಯಾಪಿಟಲನ್ನು ಹೇಗೆ ತರೋದು? ಕ್ಯಾಶಲ್ಲಿ ಹಾಕ್ತಾರೆ ಅಲ್ವಾ? ಸೊ ಏನೆಲ್ಲ ಬರ್ತದೆ ಅದರಲ್ಲಿ? ಒಂದು ಕ್ಯಾಶ್ ಅಕೌಂಟ್ ಬರ್ತದೆ, ಮತ್ತೊಂದು ಕ್ಯಾಪಿಟಲ್ ಅಕೌಂಟ್ ಬರ್ತದೆ. ನಿಮಗೆ ಇದರಲ್ಲಿ 2 ಅಕೌಂಟ್ ಇನ್ಕ್ಲೂಡ್ ಆಗಿದೆ ಅಂತ ಗೊತ್ತಿದೆ. ನಿಮಗೆ ಜರ್ನಲ್ ಎಂಟ್ರಿ ಹೇಗೆ ಮಾಡೋದು? ಸೊ ಕ್ಯಾಶ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟ್ ಉಂಟು. ಇದನ್ನು ಯಾವ ಸೈಡಿಗೆ ಹಾಕಬೇಕು? ಡೆಬಿಟ್ಗೆ ಹಾಕಬೇಕಾ, ಕ್ರೆಡಿಟ್ಗೆ ಹಾಕಬೇಕು ಅನ್ನೋದು ನಿಮ್ಮ ಕ್ವಶನ್. ಸೊ ಫಸ್ಟಿಗೆ ನೀವು ನಾನು ಆಗ ಹೇಳಿದಾಗ ಪರ್ಸನಲ್, ರಿಯಲ್, ನಾಮಿನಲ್, ಅಸೆಟ್, ಲಯಬಿಲಿಟಿ, ಈ 5 ಹೆಡ್ಡಲ್ಲಿ ಇದು ಯಾವುದಕ್ಕೆ ಸೇರ್ತದೆ ಅಂತ ಯೋಚನೆ ಮಾಡಬೇಕು. ಫಸ್ಟಿಗೆ ಕ್ಯಾಶ್. ಕ್ಯಾಶ್ ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ಫಸ್ಟಿಗೆ ನಾನು ಹೇಳಿದ್ದೇನೆ, ರಿಯಲ್ ಅಕೌಂಟಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಮಾತ್ರ ಬರುವುದು. ಸೊ ಕ್ಯಾಶ್ ಯಾವಾಗಲೂ ರಿಯಲ್ ಅಕೌಂಟ್. ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಕ್ಯಾಶನ್ನು ಡೆಬಿಟ್ ಮಾಡಬೇಕಾ, ಕ್ರೆಡಿಟ್ ಮಾಡಬೇಕಾ? ರಿಯಲ್ ಅಕೌಂಟ್ನ ರೂಲ್ ಹೇಗೆ: ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಾವೀಗ ಕ್ಯಾಪಿಟಲ್ ತರುವಾಗ ನಾವು ಕಂಪನಿ ಅಂತೇಳಿ ಅಂದ್ಕೊಳ್ಬೇಕು. ಸೊ ಕಂಪನಿಗೆ ಕ್ಯಾಶ್ ಬಂದಿದ, ಕಂಪನಿಯಿಂದ ಕ್ಯಾಶ್ ಹೋಗಿದ ಅಂತೇಳಿ ಯೋಚನೆ ಮಾಡಬೇಕು. ಸೊ ಬಂಡವಾಳ ತರುವಾಗ, ಕ್ಯಾಪಿಟಲ್ ಬರುವಾಗ ಕ್ಯಾಶ್ ಕಂಪನಿಗೆ ಬರುವುದಲ್ವಾ? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಹೇಳಿದ್ರೆ ಕಂಪನಿಗೆ ಹಣ ಬಂದಿದೆ, ಹಾಗಾಗಿ ಕ್ಯಾಶನ್ನು ನಾವು ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಏನಿದೆ? ಕ್ಯಾಪಿಟಲ್ ಅಕೌಂಟು.
ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ ಕೂಡ ಆಟೋಮೆಟಿಕ್ ಕ್ಯಾಪಿಟಲ್ ಕ್ರೆಡಿಟ್ ಅಂತೇಳಿ ಅರ್ಥ ಆಗ್ತದೆ. ಆದರೂ ಕ್ಯಾಪಿಟಲ್ ಕ್ರೆಡಿಟ್ ಯಾಕೆ? ಕ್ಯಾಪಿಟಲ್ ಅಕೌಂಟು ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ಪರ್ಸನಲ್ ಅಲ್ಲ, ರಿಯಲ್ ಅಲ್ಲ, ನಾಮಿನಲ್ ಅಲ್ಲ. ಕ್ಯಾಪಿಟಲ್ ಯಾವಾಗಲೂ ಲಯಬಿಲಿಟಿ, ಅಸೆಟ್ ಮತ್ತು ಲಯಬಿಲಿಟಿಯಲ್ಲಿ ನಾವು ಕ್ಯಾಪಿಟಲನ್ನು ಲಯಬಿಲಿಟಿ ಅಂತೇಳಿ. ಲಯಬಿಲಿಟೀಸ್ ನೋಡಿ, ಅಸೆಟ್ ಮತ್ತು ಲಯಬಿಲಿಟೀಸ್. ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್. ಇದನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್. ಇನ್ ಕೇಸ್ ಈಗ ಅಸೆಟ್ ಡೆಬಿಟ್ ಬ್ಯಾಲೆನ್ಸ್, ಅಸೆಟ್ ಜಾಸ್ತಿ ಆಗ್ತದೆ ಅಂತಾದರೆ ಡೆಬಿಟ್ ಸೈಡಲ್ಲೇ ಹಾಕಬೇಕು. ಒಂದು ವೇಳೆ ಅಸೆಟ್ ಕಡಿಮೆ ಆಗ್ತದೆ ಅಂತ ಆದರೆ ಕ್ರೆಡಿಟ್ ಸೈಡಲ್ಲೇ ಹಾಕಬೇಕು. ಲಯಬಿಲಿಟಿ ಕೂಡ ಹಾಗೆಯೇ, ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್. ಒಂದು ವೇಳೆ ಲಯಬಿಲಿಟಿ ಜಾಸ್ತಿ ಆಗ್ತದೆ ಅಂತ ಆದರೆ ಕ್ರೆಡಿಟ್ ಸೈಡಲ್ಲೇ ಹಾಕಬೇಕು. ಲಯಬಿಲಿಟಿ ಒಂದು ವೇಳೆ ಕಡಿಮೆ ಆಗ್ತದೆ ಅಂತ ಆದರೆ ಅದನ್ನು ಡೆಬಿಟ್ ಸೈಡಲ್ಲಿ ಹಾಕಬೇಕು. ಸೊ ಈಗ ಕ್ಯಾಪಿಟಲ್ ಅಕೌಂಟು ಲಯಬಿಲಿಟಿ, ಸೊ ಕ್ರೆಡಿಟ್ ಬ್ಯಾಲೆನ್ಸ್. ಈಗ ಕಂಪನಿಗೆ ಬರುವಾಗ ಕ್ಯಾಪಿಟಲ್ ಬರುವುದು ಅಂತ ಹೇಳಿದ್ರೆ ಅದು ಜಾಸ್ತಿ ಆಗ್ತದೆ ಅಂತ ಲೆಕ್ಕ. ಲಯಬಿಲಿಟಿ ಜಾಸ್ತಿ ಆಗುವಾಗ ಯಾವಾಗಲೂ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಹಾಕಬೇಕು. ಸೊ ಎಂಟ್ರಿ ಹೇಗೆ ಆಗ್ತದೆ? ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ಗೆ ಈಗ ಫಾರ್ ಎಕ್ಸಾಂಪಲ್ ಕಂಪನಿಗೆ ಗೂಡ್ಸ್ ಪರ್ಚೇಸ್ಡ್ ವರ್ತ್ ₹50,000. ಕಂಪನಿಗೆ ಸ್ವಲ್ಪ ಗೂಡ್ಸ್ ಬೇಕಾಗಿರ್ತದೆ, ಆಗ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ. ಈಗ ಇದರಲ್ಲಿ ಯಾವುದೆಲ್ಲ ಎಂಟ್ರಿ ಬರುತ್ತೆ? ಒಂದು ಪರ್ಚೇಸ್ ಅಕೌಂಟ್ ಬರ್ತದೆ, ಪರ್ಚೇಸ್ ಮಾಡಿದ್ದಲ್ವಾ. ಇನ್ನೊಂದು ಹೇಗೆ ಪರ್ಚೇಸ್ ಮಾಡಿದ್ದು, ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಎರಡರಲ್ಲಿ ಒಂದು ಬರ್ತದೆ. ಅಲ್ಲಿ ಕ್ಯಾಶ್ ಅಂತೇಳಿ ಕೊಡದಿದ್ರೆ ಬ್ಯಾಂಕ್ ಅಂತೇಳಿ ಅಂದ್ಕೊಳ್ಬೇಕು. ಫಾರ್ ಕ್ಯಾಶ್ ಅಂತ ಇದ್ದರೆ ಕ್ಯಾಶ್ ಅಕೌಂಟ್, ಒಂದು ವೇಳೆ ಏನು ಕೊಡದಿದ್ರೆ ಬ್ಯಾಂಕ್ ಅಂತೇಳಿ ಅಂದ್ಕೊಳ್ಬೇಕು. ಈಗ ಏನೆಲ್ಲ ಬರ್ತದೆ? ಪರ್ಚೇಸ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಎರಡು ಬಂತು. ಸೊ ನಾವೀಗ ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು. ಪರ್ಚೇಸ್ ಅಕೌಂಟು ಯಾವ ಹೆಡ್ ಅಂಡರಲ್ಲಿ ಬರ್ತದೆ ಅಂತ ಯೋಚನೆ ಮಾಡಬೇಕು. ಪರ್ಸನಲ್ ಅಕೌಂಟ್ ಅಲ್ಲ, ಯಾಕಂತ ಹೇಳಿದ್ರೆ ಯಾರ್ದು ಹೆಸರು ಇಲ್ಲ. ರಿಯಲ್ ಅಕೌಂಟ್ ಅಲ್ಲ, ರಿಯಲಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಮಾತ್ರ ಬರೋದು. ಪರ್ಚೇಸ್ ರಿಯಲ್ ಅಕೌಂಟ್ ಅಲ್ಲ. ನೆಕ್ಸ್ಟ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಇರೋದು. ಪರ್ಚೇಸ್ ಮಾಡುವಾಗ ಅದು ನಮಗೆ ಯಾವಾಗಲೂ ಎಕ್ಸ್ಪೆನ್ಸ್, ಯಾಕಂದರೆ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಖರ್ಚಾಗೋದು ಅಂತ ಲೆಕ್ಕ ಅಲ್ಲ. ಸೊ ಪರ್ಚೇಸ್ ಯಾವಾಗಲೂ ಎಕ್ಸ್ಪೆನ್ಸ್. ಸೊ ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ಡೆಬಿಟ್ ಮಾಡಬೇಕಾ ಕ್ರೆಡಿಟ್ ಮಾಡಬೇಕಾ? ನಾಮಿನಲ್ ಅಕೌಂಟ್ ರೂಲ್ ಹೇಗೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ಸ್ ಆರ್ ಗೇನ್ಸ್. ಸೊ ಪರ್ಚೇಸ್ ಅಂತ ಹೇಳಿದರೆ ನಮಗೆ ಖರ್ಚಾಗೋದು, ಎಕ್ಸ್ಪೆನ್ಸ್ ಆಗೋದು. ಸೊ ಪರ್ಚೇಸನ್ನು ನಾವು ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಏನು? ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ರಿಯಲ್ ಅಕೌಂಟ್. ರಿಯಲ್ ಅಕೌಂಟಲ್ಲಿ ಬ್ಯಾಂಕ್ ಮತ್ತು ಕ್ಯಾಶ್ ಮಾತ್ರ ಬರೋದು. ಸೊ ಬ್ಯಾಂಕ್ ಅಕೌಂಟ್. ಇದನ್ನು ಆ್ಯಕ್ಚುಲಿ ಪರ್ಚೇಸ್ ಡೆಬಿಟ್ ಆದ ಕೂಡಲೇ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಅಂತೇಳಿ ಲೆಕ್ಕ. ಆದರೂ ರೂಲ್ ಹೇಗೆ? ರಿಯಲ್ ಅಕೌಂಟ್ ರೂಲ್ ಹೇಗೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಪರ್ಚೇಸ್ ಮಾಡುವಾಗ ನಮಗೆ ಹಣ ಬರುವುದಾ ಹೋಗುದಲ್ವಾ. ಹಾಗಾಗಿ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಪರ್ಚೇಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್. ಸ್ಯಾಲ್ರಿ ಪೇಯ್ಡ್ ಟು ಎಂಪ್ಲಾಯೀಸ್ ₹80,000. ಎಂಪ್ಲಾಯೀಸ್ ಅಂತ ಹೇಳಿದರೆ ವರ್ಕ್ ಮಾಡುವವರು, ಕೆಲಸದವರು. ಅವರಿಗೆ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ 80,000. ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ರೆ ನಾವು ಕ್ಯಾಶ್ ಅಂತೇಳಿ ಅಂದ್ಕೊಳ್ಬೇಕು. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಂದ ಪೇಮೆಂಟ್ ಆಗಿದೆ ಅಂತೇಳಿ ಲೆಕ್ಕ ಮಾಡಬೇಕು. ಸೊ ಇದರಲ್ಲಿ ಏನೆಲ್ಲ ಬರ್ತದೆ? ಸ್ಯಾಲ್ರಿ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಬರ್ತದೆ. ಸ್ಯಾಲ್ರಿ ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ಪರ್ಸನಲ್ ಅಲ್ಲ, ಯಾರ್ದು ಹೆಸರು ಇಲ್ಲ ಅಲ್ಲಿ, ಅಥವಾ ಕಂಪನಿದ ಹೆಸರು ಇಲ್ಲ. ರಿಯಲ್ ಅಲ್ಲ, ಯಾಕಂದರೆ ರಿಯಲಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಮಾತ್ರ ಬರೋದು. ನಾಮಿನಲ್ ಅಕೌಂಟ್. ಡೆಬಿಟ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ದ ಗೇನ್ಸ್ ಅಂತ ಹೇಳಿದರೆ ಸ್ಯಾಲ್ರಿ ಅಂತ ಹೇಳಿದ್ರೆ ನಮಗೇನು? ಸ್ಯಾಲ್ರಿ ಕೊಡುವಾಗ ನಮಗೆ ಅದು ಎಕ್ಸ್ಪೆನ್ಸ್ ಆಗೋದಲ್ವಾ, ನಮಗೆ ಖರ್ಚಾಗೋದಲ್ವಾ. ಸೊ ಸ್ಯಾಲ್ರಿ ಅಕೌಂಟ್ ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ರೂಲ್ ಹೇಗೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆರ್ ಗೇನ್. ಸೊ ನಮಗೆ ಎಕ್ಸ್ಪೆನ್ಸ್ ಆದ ಕಾರಣ ಸ್ಯಾಲ್ರಿಯನ್ನು ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ರಿಯಲ್ ಅಕೌಂಟ್. ಕ್ಯಾಶ್ ಮತ್ತು ಬ್ಯಾಂಕ್ ಇದ್ದರೆ ಅದು ಆಟೋಮೆಟಿಕ್ ಆಗಿ ರಿಯಲ್ ಅಕೌಂಟ್, ಬೇರೆ ಯಾವುದು ಬರುವುದಿಲ್ಲ ರಿಯಲ್ ಅಕೌಂಟಲ್ಲಿ. ಸೊ ಬ್ಯಾಂಕ್ ಅಕೌಂಟು ರಿಯಲ್ ಅಕೌಂಟು ರೂಲ್ ಹೇಗೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿದ್ರೆ ಸ್ಯಾಲ್ರಿ ನಾವು ಕೊಡುವಾಗ ಕಂಪನಿಯಿಂದ ಹಣ ಹೋಗುದು. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್, ಇದನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ಸ್ಯಾಲ್ರಿ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್. ಅಥವಾ ಇದೇ ರೀತಿ ಬೇರೆ ಜರ್ನಲ್ ಎಂಟ್ರೀಸ್ ಕೇಳ್ಬೋದು. ಈಗ ರೆಂಟ್ ಪೇಯ್ಡ್ ಇದ್ದರೆ ಅದೇ ರೀತಿ ರೆಂಟ್ ಅಂತ ಹೇಳಿದರೆ ಎಕ್ಸ್ಪೆನ್ಸ್ ಆದ ಕಾರಣ ಅದು ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ಡೆಬಿಟ್ ದ ಎಕ್ಸ್ಪೆನ್ಸಸ್, ರೆಂಟನ್ನು ಡೆಬಿಟ್ ಮಾಡಬೇಕು. ಒಂದು ವೇಳೆ ಕ್ಯಾಶಲ್ಲಿ ಕೊಟ್ಟಿದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಬಂದರೆ ಅದು ರಿಯಲ್ ಅಕೌಂಟು, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ರೆಂಟ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಸೋಲ್ಡ್ ಗೂಡ್ಸ್ ವರ್ತ್ ₹1 lakh ಟು ವಿಶ್ವಾಸ್ ಫಾರ್ ಕ್ರೆಡಿಟ್. ಕ್ಯಾಶ್ಗೆಲ್ಲ ಕ್ರೆಡಿಟಲ್ಲಿ ಕೊಟ್ಟದ್ದು. ಸೊ ಕ್ರೆಡಿಟಲ್ಲಿ ಕೊಟ್ಟ ಕಾರಣ ನಾವು ಅವರ ಹೆಸರನ್ನೇ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ಯಾವುದೆಲ್ಲ ಅಕೌಂಟ್ ಬರ್ತದೆ? ಸೇಲ್ ಮಾಡಿದ್ದು ನಾವು ಒಂದು ಸೇಲ್ಸ್ ಅಕೌಂಟು, ಮತ್ತೊಂದು ಯಾರಿಗೆ ಕೊಟ್ಟದ್ದು ನಾವು ವಿಶ್ವಾಸ ಅಕೌಂಟ್.
ಸೊ ಸೇಲ್ಸ್ ಅಕೌಂಟ್ ಮತ್ತು ವಿಶ್ವಾಸ ಅಕೌಂಟ್ ಬರ್ತದೆ. ಸೇಲ್ಸ್ ಅಕೌಂಟ್ ಯಾವ ಹೆಡ್ ಅಂಡರ್ನಲ್ಲಿ ಬರ್ತದೆ? ಪರ್ಸನಲ್ ಅಲ್ಲ, ಅಲ್ಲಿ ಹೆಸರಿಲ್ಲ. ಸೇಲ್ಸ್ ಅಂತ ಹೇಳಿದರೆ ಯಾರ್ದು ಹೆಸರಲ್ಲ, ರಿಯಲ್ ಅಲ್ಲ, ಅಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಮಾತ್ರ ಬರೋದು. ನಾಮಿನಲ್ ಅಕೌಂಟಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಮಾತ್ರ ಬರೋದು. ಸೇಲ್ ಮಾಡುವಾಗ ಏನು ನಮಗೆ ಹಣ ಬರ್ತದಲ್ವ, ನಮಗೆ ಲಾಭ ಅಲ್ವಾ. ಸೊ ಸೇಲ್ ಅಂತ ಹೇಳಿದರೆ ಇನ್ಕಮ್ ಗೇನ್. ಹಾಗಾಗಿ ನಾವು ಸೇಲ್ಸನ್ನು ನಾಮಿನಲ್ ಅಕೌಂಟ್ ಹೆಡ್ ಅಂಡರಲ್ಲಿ ತಗೊಳ್ಳಿದಾಗ್ತದೆ. ರೂಲ್ ಹೇಗೆ? ಡೆಬಿಟ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ದ ಇನ್ಕಮ್. ಸೇಲ್ ಮಾಡುವಾಗ ನಮಗೆ ಇನ್ಕಮ್, ಹಾಗಾಗಿ ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅಲ್ವಾ. ನೆಕ್ಸ್ಟ್ ಯಾರ್ದು ಅಕೌಂಟ್? ವಿಶ್ವಾಸ ಅಕೌಂಟ್. ಅಲ್ಲಿ ನೋಡಿ ಹೆಸರು ಬಂದ ಕೂಡಲೇ ಪರ್ಸನಲ್ ಅಕೌಂಟಿಗೆ ಹಾಕಬೇಕು. ಪರ್ಸನಲ್ ಅಕೌಂಟ್ ಇದ್ರ ರೂಲ್ ಹೇಗೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಲ್ವಾ. ನಾವು ಸೇಲ್ ಮಾಡುವಾಗ ರಿಸೀವ್ ಮಾಡೋದು ಯಾರು? ವಿಶ್ವಾಸ. ಸೊ ಅವನು ಡೆಬಿಟ್ ದ ರಿಸೀವರ್, ವಿಶ್ವಾಸಸ್ ದ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಕ್ರೆಡಿಟಲ್ಲಿ ಮಾಡುವಾಗ ನಿಮಗೆ ಒಂದು ಸೈಡ್ ಸಿಕ್ಕಿದ ಕೂಡಲೇ ಆಟೋಮೆಟಿಕ್ ಇನ್ನೊಂದನ್ನು ಡೆಬಿಟ್ ಸೈಡಿಗೆ ಆಗಲಿಕ್ಕೆ ಬರ್ತದೆ. ಸೇಲ್ಸ್ ಕ್ರೆಡಿಟ್ ಅಂತ ಗೊತ್ತಾದ ಕೂಡಲೇ ವಿಶ್ವಾಸವನ್ನು ಡೆಬಿಟ್ ಅಂತೇಳಿ ಅಂಡರ್ಸ್ಟುಡ್. ಆದರೂ ನಿಮಗೆ ಅದು ರೂಲ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಫರ್ನಿಚರ್ ಪರ್ಚೇಸ್ ವರ್ತ್ ₹2 lakh ಬೈ ಸುಮೇಧ್ ಆ್ಯಂಡ್ ಕಂಪನಿ ಅಂತೇಳಿ ಇಟ್ಕೊಳ್ಳಿ. ಫರ್ನಿಚರ್ ಪರ್ಚೇಸ್ ವರ್ತ್ ₹2 lakh ಬೈ ಸುಮೇಧ್ ಆ್ಯಂಡ್ ಕಂಪನಿ ಅಂತ ಹೇಳಿದ್ರೆ ನಾವಿಲ್ಲಿ ಕ್ಯಾಶಲ್ಲಿ ಪರ್ಚೇಸ್ ಮಾಡಿದಂತ ಹೇಳಲಿಲ್ಲ. ಖಾಲಿ ಪರ್ಚೇಸ್ ಅಂತ ಕೊಟ್ಟಿದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ತಗೊಳ್ಬೋದಿತ್ತು. ಬೈ ಸುಮೇಧ್ ಆ್ಯಂಡ್ ಕಂಪನಿ ಫಾರ್ ಕ್ರೆಡಿಟ್ ಅಂತೇಳಿ ಅಂದ್ಕೊಳ್ವಾ, ನಾವು ಕ್ರೆಡಿಟಲ್ಲಿ ತಗೊಂಡದ್ದು ಅಂತೇಳಿ. ಆಗ ನಾವು ಏನು ಮಾಡಬೇಕು? ಸುಮೇಧ್ ಆ್ಯಂಡ್ ಕಂಪನಿ ಮತ್ತು ಯಾವುದು? ಫರ್ನಿಚರ್ ಅಕೌಂಟ್. ನೋಡಿ, ಈಗ ಪರ್ಚೇಸ್ ಮಾಡುವಾಗ ಪರ್ಚೇಸ್ ಅಕೌಂಟ್ ಬರುವುದು. ಆದರೆ ಅಸೆಟನ್ನು ಪರ್ಚೇಸ್ ಮಾಡುವಾಗ, ಯಾವುದೇ ಅಸೆಟನ್ನು ಪರ್ಚೇಸ್ ಮಾಡುವಾಗ ನೀವು ಪರ್ಚೇಸ್ ಅಕೌಂಟ್ ಅಂತೇಳಿ ಹಾಕ್ಲಿಕ್ಕಿಲ್ಲ. ಅದರ ಬದಲಿಗೆ ಆ ಅಸೆಟ್ ಇದ್ದೇ ಹೆಸರು ಹಾಕ್ಲಿಕ್ಕೆ. ಸೊ ಇಲ್ಲಿ ಫರ್ನಿಚರ್ ಪರ್ಚೇಸ್, ನೀವು ಪರ್ಚೇಸ್ ಬಂದ ಕೂಡಲೇ ಪರ್ಚೇಸ್ ಅಕೌಂಟ್ ಹಾಕ್ಲಿಕ್ಕೆ ಅಂತ ಲೆಕ್ಕ ಅಲ್ಲ. ಇಲ್ಲಿ ಫರ್ನಿಚರ್ ಪರ್ಚೇಸ್. ಫರ್ನಿಚರ್ ಏನು? ಅಸೆಟ್ ಆದ ಕಾರಣ ನೀವು ಫರ್ನಿಚರ್ ಅಕೌಂಟ್ ಅಂತೇಳಿ ಹಾಕಬೇಕು. ಸೊ ಅಸೆಟ್ ನೋಡಿ, ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್. ಫರ್ನಿಚರ್ ಅಕೌಂಟ್ ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್. ಅಸೆಟ್ ಜಾಸ್ತಿ ಆಗುವಾಗ ಅದನ್ನು ಡೆಬಿಟ್ ಸೈಡಲ್ಲಿ ಹಾಕಬೇಕು. ಒಂದು ವೇಳೆ ನಮ್ಮಲ್ಲಿದ್ದ ಅಸೆಟನ್ನು ಸೇಲ್ ಮಾಡುವಾಗ ಅಸೆಟ್ ಕಡಿಮೆ ಆಗ್ತದೆ, ಆಗ ಕ್ರೆಡಿಟ್ ಸೈಡಲ್ಲಿ ಹಾಕಬೇಕು. ಈಗ ನಾವೇನು ಮತ್ತೆ ಪರ್ಚೇಸ್ ಮಾಡಿದ್ದು, ಮತ್ತೆ ಪರ್ಚೇಸ್ ಮಾಡುವಾಗ ಆಲ್ರೆಡಿ ಫರ್ನಿಚರ್ ಇತ್ತು, ಮತ್ತೆ ಪರ್ಚೇಸ್ ಮಾಡುವಾಗ ಫರ್ನಿಚರ್ ಜಾಸ್ತಿ ಆಗ್ತದೆ. ಅಸೆಟನ್ನು ಡೆಬಿಟ್ ಸೈಡಲ್ಲಿ ಹಾಕಬೇಕು ಫರ್ನಿಚರ್ ಅಕೌಂಟ್. ಫರ್ನಿಚರನ್ನು ಡೆಬಿಟಲ್ಲಿ ಹಾಕುವಾಗ ಸುಮೇಧ್ ಆ್ಯಂಡ್ ಕಂಪನಿ ಕ್ರೆಡಿಟ್ ಅಂತೇಳಿ ಅಂಡರ್ಸ್ಟುಡ್. ಆದರೂ ಕೂಡ ಸುಮೇಧ್ ಆ್ಯಂಡ್ ಕಂಪನಿ ಅಂತ ಬರುವಾಗ ಹೆಸರು ಬಂತಲ್ವಾ, ಸೊ ಅದು ಪರ್ಸನಲ್ ಅಕೌಂಟ್ಗೆ ಹೋಗ್ತದೆ. ಪರ್ಸನಲ್, ರಿಯಲ್ ಅಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್, ನಾಮಿನಲ್ ಅಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್. ಸೊ ಪರ್ಸನಲ್ ಅಕೌಂಟ್ ಸುಮೇಧ್ ಆ್ಯಂಡ್ ಕಂಪನಿ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಕೊಡೋದು ಯಾರು? ಸುಮೇಧ್ ಆ್ಯಂಡ್ ಕಂಪನಿ. ಸೊ ಸುಮೇಧ್ ಆ್ಯಂಡ್ ಕಂಪನಿ ಕ್ರೆಡಿಟ್, ಫರ್ನಿಚರ್ ಡೆಬಿಟ್. ಇದು ಬೇಸಿಕ್ ಆಗಿರುವಂಥ ಜರ್ನಲ್ ಎಂಟ್ರೀಸ್ ಮಾಡುವಂತಹ ಕ್ರಮ. ಇದು ಎಲ್ಲಿಗೆ ಹೋದರೂ ಗೊತ್ತು ಬೇಕು ನಿಮಗೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಯಾವುದೇ ಜರ್ನಲ್ ಎಂಟ್ರಿ ಬಂದರೆ ನೀವು ಫಸ್ಟಿಗೆ ಏನು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಅದು ಯಾವ ಹೆಡ್ ಅಂಡರಲ್ಲಿ ಬರ್ತದೆ? ಪರ್ಸನಲ್ ಬರ್ತದ, ರಿಯಲ್ ಅಲ್ಲಿ ಬರ್ತದ, ನಾಮಿನಲ್ ಅಲ್ಲಿ ಬರ್ತದ, ಅಸೆಟ್ಟ, ಲಯಬಿಲಿಟಿಯ, ಇದಿಷ್ಟನ್ನು ನೋಡಬೇಕು. ಇದಿಷ್ಟು ನೋಡಿ ಮತ್ತೆ ನೀವು ಅದು ಡೆಬಿಟಾ ಕ್ರೆಡಿಟಾ ಅಂತೇಳಿ ತೀರ್ಮಾನ ಮಾಡಬೇಕು. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಜರ್ನಲ್ ಎಂಟ್ರೀಸನ್ನು ಮಾಡ್ಲಿಕ್ಕೆ ಆಗ್ತದೆ. ಇದು ಎಲ್ಲಿಗೆ ಹೋದರೂ ಬೇಕು, ಎಲ್ಲರೂ ಇದನ್ನು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ಲೆಸನ್ ಜರ್ನಲ್ ಎಂಟ್ರೀಸ್ ರಿಲೇಟೆಡ್ ಆದದ್ದು ಬರುವಾಗ ಕೂಡ ಇದನ್ನು ನಾವು ಅಪ್ಲೈ ಮಾಡಿಯೇ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನೀವು ಸುಮ್ಮನೆ ಬೈಹರ್ಟ್ ಮಾಡಿ ಬರೆದ್ರೆ ಅದು ಮರೆತು ಹೋಗ್ತದೆ. ಸೊ ಇದನ್ನು ಅಪ್ಲೈ ಮಾಡಿಯೇ ಜರ್ನಲ್ ಎಂಟ್ರೀಸನ್ನು ಮಾಡಿ. ಸೊ ಇವತ್ತು ಜರ್ನಲ್ ಎಂಟ್ರೀಸ್ ಬಗ್ಗೆ ಹೇಳಿದೆ. ಇದು ನೆಕ್ಸ್ಟಿಗೆ ಕೂಡ ನಿಮಗೆ ಯೂಸ್ ಆಗುತ್ತೆ. ಯಾರೆಲ್ಲ ನೋಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್.